ನಮಸ್ಕಾರ. ಅಮೃತ ಸಿಂಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾವು ಈ ಒಂದು ಗೃಹಸ್ಥದಲ್ಲಿ ರಾಜಯೋಗ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ನಡೆಸ್ತಿದ್ವಿ. ನಮ್ಮ ನಡುವೆ ರಂಗನಾಥಣ್ಣನವರು ಈ ಆಧ್ಯಾತ್ಮಿಕ ಜ್ಞಾನ ಅನ್ನೋದು ಗೃಹಸ್ಥದಲ್ಲಿ ಎಷ್ಟು ಅವಶ್ಯಕ ಅನ್ನೋದನ್ನು ವಿವರಿಸ್ತಿದ್ರು. ಈ ಆಧ್ಯಾತ್ಮಿಕ ಜ್ಞಾನ ಅನ್ನೋದು ನಮ್ಗೆ ಯಾಕೆ ಬೇಕು, ಆ ಆಧ್ಯಾತ್ಮಿಕ ಜ್ಞಾನ ಆತ್ಮಚಿಂತನೆಯಿಂದ ನಮ್ಮಲ್ಲಿ ಏನೇನು ಮೌಲ್ಯಗಳು ಬರುತ್ತವೆ, ಈ ಮೌಲ್ಯಗಳ ಅಭ್ಯಾಸ, ಅದರ ಚಿಂತನೆ, ಅದನ್ನು ಅಳವಡಿಸ್ಕೊಳ್ಳೋದ್ರಿಂದ ಆ ಸಂಬಂಧಗಳು ಎಷ್ಟು ಸುಮಧುರವಾಗಿರುತ್ತೆ ಅನ್ನೋದನ್ನೆಲ್ಲ ವಿವರಿಸ್ತಾ ಇದ್ರು. ಇವತ್ತು ಸಹ ನಾವು ಈ ವಿಚಾರವನ್ನು ಮುಂದುವರಿಸೋಣ. ಇವತ್ತು ಸಹ ನಮ್ಮ ಮಧ್ಯೆ ರಂಗನಾಥಣ್ಣನವರು ಸಮಯ ಮಾಡ್ಕೊಂಡು ಬಂದಿದ್ದಾರೆ. ಈ ವಿಚಾರಗಳನ್ನ ಹೆಚ್ಚು ನಮಗೆ ತಿಳಿಸ್ಲಿದ್ದಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೊಡೋಣ. ಅಣ್ಣವರೇ, ಸ್ವಾಗತ. ತಾವು ಕಳೆದ ಸಂಚಿಕೆಯಲ್ಲಿ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಮೌಲ್ಯಗಳ ಒಂದು ಚಿಂತನೆಯನ್ನು ನಾವು ನಡೆಸ್ತೀವಿ. ಶಾಂತಿಯನ್ನು, ಸಹನೆಯನ್ನು ಅನುಭವ ಮಾಡ್ತೀವಿ, ಅಭ್ಯಾಸ ಮಾಡ್ತೀವಿ. ಸಾಕಷ್ಟು ತಾಳ್ಮೆ, ಶಾಂತಿ ಈ ರಾಜಯೋಗದ ಅಭ್ಯಾಸ ಮಾಡೋರಲ್ಲಿ ಅಭ್ಯಾಸ ಮಾಡದೇ ಇರೋರಿಗಿಂತಲೂ ಹೆಚ್ಚು ಇರುತ್ತೆ. ಸಿಟ್ಟು ಮಾಡ್ಕೊಳ್ಳೋದು ಬಹಳ ಸುಲಭ, ಆದರೆ ಕ್ರೋಧ, ಸಿಟ್ಟು ಅದನ್ನು ಗೆಲ್ಲೋದಕ್ಕೆ ಬಹಳ ಶಕ್ತಿ ಬೇಕು ಅನ್ನೋ ವಿಚಾರಗಳನ್ನ ತಿಳಿಸಿದ್ರಿ. ಹಾಗೆ ಪರಮಾತ್ಮನ ಒಂದು ಇರುವಿಕೆ, ಪರಮಾತ್ಮನ ಅರಿವು, ಇವತ್ತು ಪ್ರಪಂಚದಲ್ಲಿ ನಡೀತಿರೋ ಎಲ್ಲ ಸಮಸ್ಯೆಗಳಿಗೆ ಭಗವಂತ ಇಲ್ಲ, ಅದಕ್ಕೆ ಹೀಗೆಲ್ಲ ನಡೀತಿದೆ ಅಂತೇನಲ್ಲ. ಆದರೆ ಆತನ ಕರ್ತವ್ಯ ಬೇರೆ. ವ್ಯಕ್ತಿಯಿಂದ ಪರಿವರ್ತನೆ ಬರಬೇಕು, ಸಮಷ್ಟಿಯಲ್ಲಿ ನಂತರ ಅದು ಬರುತ್ತೆ ಅನ್ನೋದನ್ನು ವಿವರಿಸ್ತಿದ್ರಿ. ಆದರೆ ಜನರು ಏನು ಯೋಚನೆ ಮಾಡ್ತಾರೆ ಅಂದರೆ ಸಮಷ್ಟಿಯಲ್ಲಿ ಬದಲಾವಣೆ ಬರಬೇಕು, ಆಗ ವೈಯಕ್ತಿಕವಾಗಿ ನಾವೇನಾದರೂ ಬದಲಾವಣೆನ ಕಂಡುಕೋಬೋದು ಅಂತ. ಸೊ ಇದರಲ್ಲಿ ತಮ್ಮ ಒಂದು ಅಭಿಪ್ರಾಯ ಏನು? ಸಮಷ್ಟಿಯಲ್ಲಿ ಬದಲಾವಣೆ ಆಗಬೇಕಂದ್ರೆ ತುಂಬ ದೊಡ್ಡ ಕೆಲಸ ಆಗುತ್ತೆ ಇದು. ಈಗ ನಾವು ಪರಿಸರವನ್ನು ಸುಧಾರಣೆ ಮಾಡಬೇಕು ಅಂದರೆ ಎಲ್ಲ ಕಡೆ ಮರಗಳನ್ನು ನೆಡಬೇಕು, ಗಿಡಗಳನ್ನು ನೆಡಬೇಕು ಅಂತ ಎಲ್ಲ ಕಡೆ ಗಿಡಗಳನ್ನು ನೆಡ್ತೀವಿ. ಕೆಲವು ಕಾನೂನುಗಳನ್ನು ತರ್ಬೋದು, ಯಾವುದರಿಂದ ಸಮಷ್ಟಿಯಲ್ಲಿ ಬೇಕಾದಂಥ ಪರಿವರ್ತನೆಗಳನ್ನು ಮಾಡ್ಕೊಳ್ಳೋದಕ್ಕೆ ಬೇಕಾದಂಥ ಕಾನೂನುಗಳನ್ನು ತರಬಹುದು. ಆದರೆ ಸಮಸ್ಯೆಗಳು ವ್ಯಕ್ತಿಗತವಾಗಿ ಇರುವಂಥ ಸಮಸ್ಯೆಗಳಿಗೆ ಸಮಷ್ಟಿಯಲ್ಲಿ ಪರಿವರ್ತನೆ ತೊಗೊಂಬರೋದು, ಬದಲಾವಣೆ ತೊಗೊಂಬರೋದು ಕಷ್ಟ ಆಗಿಬಿಡುತ್ತೆ. ಯಾಕೆ ಅಂದರೆ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿ ಸಮಸ್ಯೆ ಇರುತ್ತೆ. ಸಮಸ್ಯೆಗಳನ್ನು ಪಟ್ಟಿ ಮಾಡ್ತಾ ಹೋದರೆ ಅದಕ್ಕೆ ಲೆಕ್ಕವೇ ಇಲ್ಲ, ಅಷ್ಟೊಂದು ದೊಡ್ಡ ಪಟ್ಟಿ ಆಗಿಬಿಡುತ್ತೆ. ಯಾಕಂದರೆ ಪ್ರತಿಯೊಬ್ಬರ ಭಾವನೆಗಳು ಬೇರೆ ಬೇರೆ, ಪ್ರತಿಯೊಬ್ಬರ ದೃಷ್ಟಿಕೋನಗಳು ಬೇರೆ ಬೇರೆ, ಪ್ರತಿಯೊಬ್ಬರು ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋದು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವ ವಿಧಾನವೇ ಬೇರೆ ಇರೋದರಿಂದ ಅವರ ಮನೆಗಳಲ್ಲಿ ಇರುವಂತಹ ಸಮಸ್ಯೆಗಳು ಬೇರೆ ಬೇರೆ ರೀತಿಯೇ ಕಾಣ್ತಾ ಇರ್ತದೆ. ಮತ್ತು ಈ ಸಮಸ್ಯೆಗಳು ಇವತ್ತಿರ್ತವೆ, ನಾಳೆ ಇರಲ್ಲ, ಮತ್ತು ನಾಡಿದ್ದು ಮತ್ತೆ ಬರ್ತವೆ, ಬೇರೆ ರೂಪದಲ್ಲಿ ಬರ್ತವೆ. ಹಾಗಾಗಿ ಇದಕ್ಕೆ ಸಮಷ್ಟಿ ಪ್ರಜ್ಞೆ ಏನು ಕೆಲಸ ಮಾಡೋದಿಲ್ಲ. ವ್ಯಕ್ತಿ ಪ್ರಜ್ಞೆ ಭಾಳ ಮುಖ್ಯ. ಇದಕ್ಕೆ ವ್ಯಕ್ತಿ ಪ್ರಜ್ಞೆ ಹೇಗೆ ಮಾಡಬೇಕು ಅಂದರೆ ಸಮಷ್ಟಿ ಪ್ರಜ್ಞೆ ಇಟ್ಕೊಂಡು ವ್ಯಕ್ತಿ ಪ್ರಜ್ಞೆಯನ್ನು ಸರಿ ಮಾಡ್ತಾ ಹೋಗಬೇಕು. ಆವಾಗ ಏನಾಗುತ್ತೆ, ಎರಡೂ ಕಡೆ ಬ್ಯಾಲೆನ್ಸ್ ಆಗುತ್ತೆ. ವ್ಯಕ್ತಿನೂ ಸುಧಾರಣೆ ಆಗಬೇಕು, ಸಮಷ್ಟಿನೂ, ಲೋಕವೂ ಕೂಡ ಕಲ್ಯಾಣ ಆಗಬೇಕು. ಎರಡನ್ನೂ ಸೇರಿಕೊಂಡು ನಾವು ಮಾಡಬೇಕು. ಅದಕ್ಕಾಗಿ ಪರಮಾತ್ಮನ ಜ್ಞಾನ ಎಷ್ಟೊಂದು ಇದಕ್ಕೆ ಸಹಕಾರ ಕೊಡುತ್ತೆ ಅಂದರೆ, ಪರಮಾತ್ಮ ಇರೋನೊಬ್ಬನೇ ಇಡೀ ಸೃಷ್ಟಿಗೆ. ಈ ಸೃಷ್ಟಿಗೆ ಒಬ್ಬನೇ ಇರ್ತಕ್ಕಂತಹ ಪರಮಾತ್ಮ ಈ ಸೃಷ್ಟಿಯಲ್ಲಿ ಇರ್ತಕ್ಕಂಥ ಆಗು ಹೋಗುಗಳೆಲ್ಲವೂ ಕೂಡ ಅವನ ಅಣತಿಯಂತೆ ನಡೆಯುತ್ತೆ ಅಂತ ಏನೂ ಇಲ್ಲ. ಯಾಕಂದರೆ ಎಲ್ಲ ವಿಚಾರಗಳಲ್ಲಿ ಪರಮಾತ್ಮ ತನ್ನ ಹಸ್ತಕ್ಷೇಪ ಮಾಡೋದಿಲ್ಲ. ಹಾಗೆ ಮಾಡೋ ಹಾಗಿದ್ದರೆ ಇವತ್ತಿನ ಪರಿಸ್ಥಿತಿ ಹೀಗಿರೋಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಎಲ್ಲವನ್ನೂ ಅವನೇ ಸರಿ ಮಾಡ್ಬೋದಿತ್ತು. ಇಂಗ್ಲೀಷಲ್ಲಿ ಹೇಳ್ತಾರಲ್ಲ, ಮ್ಯಾಜಿಕ್ ವ್ಯಾಂಡ್ ಅಂದರೆ ಒಂದು ಮಾಯಾ ಕೋಲು ಹಿಂಗಂದ ತಕ್ಷಣ ಎಲ್ಲ ಸರಿಯಾಗಿಬಿಡಬೇಕು. ಅದು ಹಾಗಿಲ್ಲ. ಪರಮಾತ್ಮನನ್ನು ಅರ್ಥ ಮಾಡ್ಕೊಳ್ಳದೆ ಇರೋರು ಹೇಳುವ ಮಾತು ಇದು ಏನಂದರೆ, ಪರಮಾತ್ಮ ಮನಸ್ಸು ಮಾಡಿದ್ರೆ ಇವೆಲ್ಲ ಮಾಡ್ಬೋದಿತ್ತು, ಅವನು ಯಾಕೆ ಮಾಡಲಿಲ್ಲ, ತಪ್ಪು ಅವಂದೇ ಅಂತ. ಪರಮಾತ್ಮನ ಮೇಲೆ
ಆರೋಪಣೆ ಹೊರಿಸುವಂಥವ್ರು ತುಂಬ ಜನ ಇದ್ದಾರೆ. ಇದು ಸಾಮಾನ್ಯ. ಯಾಕೆಂದರೆ ಯಾರಿಗೇ ಆದರೂ ಕೂಡ ಪರಮಾತ್ಮನ ಜ್ಞಾನ ಇಲ್ಲದೆ ಇರೋರು, ಪರಮಾತ್ಮ ಏನು ಕೆಲಸ ಮಾಡ್ತಾನೆ ಅಂತ ಗೊತ್ತಿಲ್ಲದೆ ಇರೋರು, ಅವನು ಇದೆಲ್ಲ ಸರಿ ಮಾಡ್ಬೋದಿತ್ತಲ್ಲ, ಇವ್ರ ಮನೆಯಲ್ಲಿ ಇಂಥ ಸಮಸ್ಯೆ ಯಾಕೆ ಹುಟ್ಟಾಕಬೇಕಾಗಿತ್ತು ಅವನು ಅಂತ ಒಂದು. ಇನ್ನೊಂದು ಏನಂದರೆ ಸುಖ ದುಃಖ ಎಲ್ಲ ಅವನೇ ಕೊಡೋದು, ಅವನೇ ಸರಿ ಮಾಡಬೇಕಲ್ವಾ ಅಂತ ತಿಳ್ಕೊಳ್ತಾರೆ. ಪರಮಾತ್ಮ ದುಃಖಹರ್ತ ಸುಖಕರ್ತ, ದುಃಖಹರ್ತ ಸುಖಕರ್ತ ಅಂದ ಮೇಲೆ ದುಃಖವನ್ನು ಹರಣೆ ಮಾಡ್ತಾನೆ, ಸುಖವನ್ನು ಕೊಡ್ತಾನೆ. ಆದರೆ ದುಃಖವನ್ನು ಕೊಡೋಲ್ಲ, ಇರೋ ದುಃಖವನ್ನು ಸಮಾಪ್ತಿ ಮಾಡೋದಷ್ಟೇ ಅವನ ಕೆಲಸ ಅಷ್ಟೇ ಹೊರತು ದುಃಖವನ್ನು ತಗೋ ನಿನ್ನ ದುಃಖ ನೀನು ಅನುಭವಿಸು ಅಂತ ಯಾವತ್ತೂ ಹೇಳೋದಿಲ್ಲ ಪರಮಾತ್ಮ. ಆ ಥರ ಯಾರು ಹೇಳಿದ್ರೆ ಅವನು ಪರಮಾತ್ಮ ಅಲ್ವೇ ಅಲ್ಲ. ಪರಮಾತ್ಮ ಅನ್ನುವಂಥವನು ಬೇರೆಯವರಿಗೆ ದುಃಖ ಕೊಡುವಂತಾದರೆ ಮನುಷ್ಯನೂ ದುಃಖ ಕೊಡ್ಬೋದಲ್ಲ. ನಾವೆಲ್ಲ ಅವನ ಮಕ್ಕಳಲ್ವೇ, ನಮ್ಮ ತಂದೆನೇ ಎಲ್ರಿಗೂ ದುಃಖ ಕೊಡ್ತಾನೆ ಅಂದರೆ ನಾವು ಯಾಕೆ ದುಃಖ ಕೊಡಬಾರ್ದು? ಆದರೆ ಪರಮಾತ್ಮ ಏನು ಹೇಳ್ತಾನೆ, ದುಃಖ ಕೊಡಬಾರ್ದು. ನೀವು ದುಃಖ ಕೊಟ್ಟರೆ ಏನಾಗುತ್ತೆ, ದುಃಖ ನಿಮಗೆ ವಾಪಸ್ ಬರುತ್ತೆ ಅನ್ನುವ ಜ್ಞಾನ ನಿಮಗೆ ಇರಲಿ ಅಂತ. ಒಂದು ವಿಚಾರ ಏನು ಅಂದರೆ ಅಣ್ಣವ್ರೆ, ತಾವೇ ಒಂದು ಸಂಚಿಕೆಯಲ್ಲಿ ತಿಳಿಸಿದ್ರಿ, ಒಂದು 20 ವರ್ಷದ ಹಿಂದೆ ಇದ್ದಂತಹ ಸಮಾಜ ಇವತ್ತು ಆ ರೀತಿ ಇಲ್ಲ, ವಾತಾವರಣ ಬದಲಾಗಿದೆ ಅಂತ. ಹಾಗೆ ನಾನು ಅನೇಕರನ್ನು ಗಮನಿಸಿದ ಹಾಗೆ ಕೆಲವು ವರ್ಷಗಳ ಹಿಂದೆ ತುಂಬ ಭಕ್ತಿ ಭಾವ ಇದ್ದವರು, ಪರಮಾತ್ಮನ ಮೇಲೆ ನಂಬಿಕೆ ವಿಶ್ವಾಸ ಇದ್ದವರು, ಆದರೆ ಇತ್ತೀಚಿನ ದಿನಗಳಲ್ಲಿ ಮಂದಿರಗಳಿಗೆ ಹೋಗೋದು ವೇಸ್ಟು. ಭಗವಂತ ಅಂತೇನಿಲ್ಲ, ನಾವೇನು ಕರ್ಮ ಮಾಡ್ತೀವೋ ಅದೇ ನಮ್ಮನ್ನು ಕಾಪಾಡೋದು, ಈ ಥರ ಎಲ್ಲ ಹೆಚ್ಚು ವಿಚಾರಗಳು ಕೇಳಿ ಬರುತ್ತವೆ. ಅನೇಕರು ಇವತ್ತು ಈ ಪೂಜೆ ಪುನಸ್ಕಾರ ಅಥವಾ ಆಧ್ಯಾತ್ಮ ಧ್ಯಾನ ಇದ್ಯಾವುದ್ರಲ್ಲೂ ನಂಬಿಕೆಯನ್ನೇ ಕಳ್ಕೊಳ್ತಿದ್ದಾರೆ. ಅಂಥದ್ರಲ್ಲಿ ಅಂತಹ ಜನರಿಗೆ ಪರಮಾತ್ಮನ ಒಂದು ಅನುಭೂತಿ ಹೇಗೆ ಮಾಡಿಸೋದು? ಇದರಲ್ಲಿ ಒಂದು ಭಾಗ ಸತ್ಯ ಇದೆ. ಏನಂದರೆ ಪರಮಾತ್ಮ ಅನ್ನುವ ಶಕ್ತಿ ಏನಿದೆಯಲ್ಲ, ಪರಮಾತ್ಮ ಅನ್ನುವ ಶಕ್ತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇರೋದು ನಿಜವಾದಂಥ ಅಂಶ. ಅದರಲ್ಲಿ ಗೊಂದಲ ಇರೋದರಿಂದ ಪರಮಾತ್ಮ ಅವಶ್ಯಕತೆಯೇ ಇಲ್ಲ ನಮಗೆ. ನಾವಿದ್ದೀವಲ್ವ ಚೆನ್ನಾಗಿ, ಪರಮಾತ್ಮನ ಅವಶ್ಯಕತೆ ಏನಿದೆ ನಮಗೆ? ನಾವ್ಯಾಕೆ ಪೂಜೆ ಪುನಸ್ಕಾರ ಮಾಡಬೇಕು ಅನ್ನುವ ಮಾತುಗಳು ಬರುತ್ತೆ. ನಾವ್ಯಾಕೆ ದೇವಸ್ಥಾನಕ್ಕೆ ಹೋಗಬೇಕು, ನಾವ್ಯಾಕೆ ಅವನ್ನ ನಂಬಬೇಕು ಅನ್ನುವ ಮಾತುಗಳೆಲ್ಲ ಬರ್ತವೆ. ಇದರಲ್ಲಿ ಪರಮಾತ್ಮನ ಪಾತ್ರ ಏನೂ ಇಲ್ಲ. ನಾವು ಈ ಥರ ಮಾತಾಡ್ಕೊಳ್ಳೋದಕ್ಕೆ ನಮ್ಮ ನಿರ್ಧಾರಗಳಲ್ಲಿ ಪರಮಾತ್ಮನ ಹಸ್ತಕ್ಷೇಪ ಏನೂ ಇರೋದಿಲ್ಲ. ಎಲ್ಲರಿಗೂ ಅವ್ರವ್ರದ್ದೇ ಮನಸ್ಸಿನ ಸ್ವಾತಂತ್ರ್ಯ ಇದೆ. ದೇವಸ್ಥಾನಕ್ಕೆ ಹೋಗೋದು ಬಿಡೋದು ಯಾರಿಗೆ ಸೇರಿದ್ದದೋ ನನಗೆ ಸೇರಿದ್ದು, ಪೂಜೆ ಮಾಡೋದು ಬಿಡೋದು ಯಾರಿಗೆ ಸೇರಿದ್ದು ನನಗೆ ಸೇರಿದ್ದು, ಧ್ಯಾನ ಮಾಡೋದು ಬಿಡ್ತದೆ ಯಾರಿಗೆ ಸೇರಿದ್ದು ನನಗೆ ಸೇರಿರೋದು. ನಾನು ಮಾಡಲ್ಲ ಅಂದರೆ ಪರಮಾತ್ಮ ಏನು ಫೋರ್ಸ್ ಮಾಡೋಕ್ಕಾಗುತ್ತಾ? ನೀನು ಮಾಡಲೇಬೇಕು ಅಂತ, ಮಾಡಿದ್ರೆ ಹಂಗೆ ಮಾಡ್ಬಿಡ್ತೀನಿ ನೋಡು ನಿನಗೆ ಅಂತ ಹಂಗೆಲ್ಲ ಹೇಳಲ್ಲ ಪರಮಾತ್ಮ. ಆದ್ದರಿಂದ ಪರಮಾತ್ಮನ ರೋಲ್ ಏನು ಇದರಲ್ಲಿ ಅಂತ ನಾವು ಅರ್ಥ ಮಾಡ್ಕೋಬೇಕು. ಈಗ ಒಂದು ಮನೆಯಲ್ಲಿ ತಂದೆ ತಾಯಿ ಇರ್ತಾರೆ ಅಂತ ಇಟ್ಕೊಳ್ಳಿ. ತಂದೆ ತಾಯಿಗಳ ಪಾತ್ರ ಏನು? ತಂದೆ ತಾಯಿಗಳ ಪಾತ್ರ ಮಕ್ಕಳಿಗೆ ಸರಿಯಾದ ಜ್ಞಾನವನ್ನು ಕೊಡುವುದು, ಸರಿಯಾದ ಜ್ಞಾನವನ್ನು ಕೊಡಿಸುವುದು ಮತ್ತು ತಮ್ಮ ಜೀವನದಲ್ಲಿ ಸ್ವತಂತ್ರವಾಗಿ ಆಲೋಚನೆ ಮಾಡುವ ಶಕ್ತಿಯನ್ನು ಕೊಡುವುದು, ಅನುಭವ ಮಾಡಿಸೋದು. ಇದು ತಂದೆ ತಾಯಿ ಕೆಲಸ. ಪರಮಾತ್ಮನ ಕೆಲಸ ಏನು? ಪರಮಾತ್ಮ ಎಲ್ರಿಗೂ ದುಃಖ ಕೊಟ್ಕೊಂಡು ಇರೋದು ಕೆಲಸನಾ, ಅಥವಾ ಎಲ್ಲರ ಜೀವನದಲ್ಲಿ ಎಂಟ್ರಿಫಿಯರ್ ಆಗಿ ಅವ್ರಿಗೇನು ಬೇಕೋ ಅಥವಾ ಕೊಡೋದು ಬಿಡೋದು ಅವನ ಕೆಲಸನಾ, ಅಥವಾ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಆಗು ಹೋಗುಗಳಿಗೆ ಅವನೇ ಜವಾಬ್ದಾರನಾ? ಅವನ ಕರ್ತವ್ಯ ಏನು? ಹಾಗಾದರೆ ಏನು ಮಾಡ್ತಾನೆ ಪರಮಾತ್ಮ? ಇಷ್ಟೊಂದು ಅನ್ಯಾಯ ನಡೀತಾ ಇದೆಯಲ್ಲ, ಅನ್ಯಾಯ ಮಾಡಿಸ್ತಾ ಇರೋ ಅವನೇನಾ? ಇಷ್ಟೊಂದು ಜನ ಸತ್ತೋಗ್ತಾ ಇದ್ದಾರಲ್ಲ, ಸಾಯಿಸ್ತಾ ಇರೋನು ಪರಮಾತ್ಮನ? ಹೇಳ್ತಾರಲ್ಲ, ಕರ್ಕೊಂಬಿಟ್ಟಲ್ಲಪ್ಪ ಇವನ್ನ, ನಿನ್ನನ್ನು ನನಗೆ ತುಂಬ ಬೇಕಾದವ್ರು ಇದ್ದರು, ಭಗವಂತನೇ ಕರ್ಕೊಂಬಿಟ್ಟ ಅಂತಾರೆ. ಭಗವಂತ ಕರ್ಕೊಂಬಿಟ್ಟ ಅಂದ್ರೇನು? ಸಾವು ಅವನೇ ಕೊಟ್ಟ ಅಂತ ಆಯ್ತಲ್ಲ. ಹಾಗಾದ್ರೆ ಸಾವು ಅವನೇ ಕೊಡ್ತಾನಾ? ಹಾಗೆ ಇನ್ನು ಕೆಲವ್ರು ಹೇಳೋದು ಎಲ್ಲ ಆತನೇ ಕೊಡೋದು, ಸುಖ ದುಃಖ ನೋವು ನಲಿವು ಎಲ್ಲ ಅವನ ಲೀಲೆ, ಎಲ್ಲ ಅವನು ನಡೆಸ್ದಾಗತ್ತೆ. ಹೌದು ಹೌದು. ಆದ್ದರಿಂದ ಯಥಾರ್ಥವಾದ ಜ್ಞಾನ ತಿಳ್ಕೊಳ್ಬೇಕು, ಊಹಾಪೋಹ ಇರಬಾರ್ದು, ಮತ್ತು ಇದರಲ್ಲಿ ಯಾವುದು ಸಂಶಯ ಇರಬಾರ್ದು. ಯಾವಾಗ ನಾವು ಪರಮಾತ್ಮನನ್ನು ಚೆನ್ನಾಗಿ ಅರಿವು ಮಾಡ್ಕೋಬೇಕು ಅಂದರೆ ಪರಮಾತ್ಮನ ಬಗ್ಗೆ ಮಾಹಿತಿ ಗೊತ್ತಿರಬೇಕು. ಯಾರು ಪರಮಾತ್ಮ ಅಂದರೆ? ಪರಮಾತ್ಮ ಅಂದರೆ ಅದು ಮನುಷ್ಯನ ಥರ ಇರೋನು ಅವನು.
ಹಾಗಾದರೆ ಗುಡಿ ಗೋಪುರಗಳೆಲ್ಲ ನಿಂತಿದ್ದಾರಲ್ಲ ವ್ಯಕ್ತಿಗಳು, ನಮ್ಮ ಥರ ನಿಮ್ಮ ಥರ ಬೇರೆ ಬೇರೆ ಥರ ಎಲ್ಲ ನಿಲ್ಲಿಸಿದಾರಲ್ಲ, ದಿವಸ ಪೂಜೆ ಅರ್ಚನೆ ಅಭಿಷೇಕ ಎಲ್ಲ ಮಾಡ್ತಾ ಇದ್ದಾರಲ್ಲ, ಅದು ಭಗವಂತನ? ಅಥವಾ ನಾವು ಪುರಾಣಗಳಲ್ಲೆಲ್ಲ ಓದ್ತೀವಲ್ಲ, ಅದು ಭಗವಂತನ? ಅವ್ರು ಭಗವಂತನ? ಅಂದರೆ ಭಗವಂತ ಅಂದರೆ ಯಾರು? ಇದೇ ಪ್ರಶ್ನೆ ಇರೋದು. ಯಾವಾಗ ಮನುಷ್ಯರಿಗೆ ಗೊಂದಲ ಬಂದ್ಬಿಡ್ತದಲ್ಲ, ಯಾಕಪ್ಪ ಬೇಕು ಇವೆಲ್ಲ ಸುಮ್ಮನೆ ಗೊಂದಲ, ಅವರೊಂಥರ ಹೇಳ್ತಾರೆ ಇವರೊಂಥರ ಹೇಳ್ತಾನೆ, ಯಾವುದು ಅಂತ ನಂಬೋದು? ಯಾರನ್ನ ಅಂತ ನಂಬೋದು ನಾವು? ಬೇಡವೇ ಬೇಡ, ಬಿಟ್ಟಾಕ್ಬಿಡಿ. ಪರಮಾತ್ಮನೇ ಇಲ್ಲ, ನಮಗೆ ಪರಮಾತ್ಮ ಬೇಡವೇ ಬೇಡ, ಅವಶ್ಯಕತೆಯೇ ಇಲ್ಲ. ಸುಮ್ಮನೆ ಗೊಂದಲ ಇದು. ಪರಮಾತ್ಮ ಮನುಷ್ಯ ಸೃಷ್ಟಿ ಅಂದ್ಬಿಡ್ತಾರೆ. ಮನುಷ್ಯ ತಾನೇ ಪರಮಾತ್ಮನ ಸೃಷ್ಟಿ ಮಾಡಿ ಒಂದು ಇಟ್ಬಿಟ್ಟಿದ್ದಾನೆ ಅಲ್ಲಿ. ಮನುಷ್ಯ ಬೇಕಾದಾಗ ಉಪಯೋಗಿಸ್ಕೊತಾನೆ, ಬೆಳೆದರೆ ಬಿಟ್ಟಾಕ್ತಾನೆ, ಆ ಥರ ಹೇಳ್ತಾರೆ. ಆದರೆ ಪರಮಾತ್ಮ ಏನು ಅಂತ ಯಾರು ಹೇಳೋದು? ಪರಮಾತ್ಮ ಯಾರು ಅಂತ ಯಾರು ಹೇಳೋದು? ನನ್ನನ್ನು ಯಾರು ಕೇಳಿದ್ರೆ, ನೀವು ಯಾರು ಅಂತ ಕೇಳಿದ್ರೆ, ನನಗೆ ಗೊತ್ತಿಲ್ಲ ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಅಂತ ಹೇಳೋಕ್ಕಾಗತ್ತಾ? ನಾನು ಯಾರು ಅಂತ ನಾನೇ ಹೇಳಬೇಕಲ್ವಾ? ಹಾಗೆ ಪರಮಾತ್ಮನೂ ಕೂಡ ನಾನು ಯಾರು ಅಂತ ಅವನೇ ಹೇಳಬೇಕು. ಅದು ಗೊತ್ತಿಲ್ಲದೆ ಇರೋದ್ರಿಂದ ಮನುಷ್ಯರಿಗೆ ಏನು ಮಾಡ್ತಾರೆ, ಊಹಾಪೋಹ. ಹಿಂಗಿರ್ಬೋದು, ಹಂಗಿರ್ಬೋದು, ಆ ಆಕಾರ ಇರ್ಬೋದು, ಈ ಆಕಾರ ಇರ್ಬೋದು, ಈ ಥರ ಬರ್ಬೋದು, ಆ ಥರ ಬರ್ಬೋದು. ಬರೀ ಊಹಾಪೋಹದಲ್ಲೇ ನಡ್ಕೊಂಡು ಹೋಗ್ಬಿಡತ್ತೆ. ಭೂಮಿ ಬಾಯಿ ಬಿಡ್ತಲ್ಲ, ದೇವರೇ ಮಾಡಿಸಿರೋದು ಇದು, ಭೂಮಿ ಬಾಯಿಸಿರೋದು. ಸುನಾಮಿ ಬಂತಲ್ಲ, ದೇವರೇ ಕಳಿಸಿರೋದು ಇದನ್ನು. ಈ ಥರ ಎಲ್ಲ ಮಾತುಗಳು ಬರ್ತಾ ಇವೆ. ಆದ್ದರಿಂದ ಪರಮಾತ್ಮನ ಕರ್ತವ್ಯವನ್ನು ನಾವು ತಿಳ್ಕೊಳ್ಬೇಕು. ಹೇಗೆ ತಂದೆ ತಾಯಿ ಮಕ್ಕಳಿಗೆ ಜ್ಞಾನವನ್ನು ಕೊಡಿಸಿ ಮಕ್ಕಳಿಗೆ ತನ್ನ ಕಾಲ ಮೇಲೆ ನಿಂತ್ಕೊಳ್ಳೋ ಹಾಗೆ ಮಾಡ್ತಾರೆ, ತಮ್ಮ ನಿರ್ಧಾರಗಳನ್ನು ತಾವೇ ತಗೊಳ್ಳುವಷ್ಟು ಶಕ್ತರನ್ನಾಗಿ ಮಾಡುವಷ್ಟು ತಂದೆ ತಾಯಿಗಳು, ಪೋಷಕರು ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ. ಹಾಗೆ ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ ಅಂತ ಯಾವ ಭಗವಂತನಿಗೆ ನಾವು ಹೇಳ್ತೀವಿ, ಅವನು ನಮ್ಮ ತಂದೆ, ಅವನು ನಮ್ಮ ತಾಯಿ, ಅವನು ನಮ್ಮ ಶಿಕ್ಷಕ. ಅವನೇನು ಮಾಡಬೇಕು ಹಂಗಾರೆ? ಅವನು ಪರಮಾತ್ಮ ಅನ್ನೋನು. ಪರಮಾತ್ಮ ನಮಗೆ ಜ್ಞಾನವನ್ನು ಕೊಟ್ಟು ನಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋ ಹಾಗೆ, ಸ್ವತಂತ್ರವಾಗಿ ಯಾವುದು ಸರಿ ಅನ್ನೋ ನಿರ್ಧಾರವನ್ನು ತಗೊಳ್ಳುವ ಹಾಗೆ ಜ್ಞಾನವನ್ನು ಕೊಡಬೇಕು. ಮನುಷ್ಯ ತಪ್ಪನ್ನು ಮಾಡಬಾರದು, ಹಿಂಸೆಯನ್ನು ಮಾಡಬಾರದು. ಹಿಂಸೆ ಮಾಡ್ತೀವಿ ಏನು ಇವಾಗ? ಏನಾಗ್ಬಿಡುತ್ತೆ? ಪ್ರಪಂಚದಲ್ಲಿ ಯಾರು ಹಿಂಸೆನೇ ಮಾಡಲ್ವ? ಹಾಗಾದರೆ ಎಲ್ಲ ಬದುಕಿಲ್ವ? ಚೆನ್ನಾಗಿಲ್ವಾ? ಅವರು ಅಷ್ಟೊಂದೆಲ್ಲ ಮೋಸ ಮಾಡಿದ್ದಾರೆ, ಹತ್ತು ಮಾಡಿ ಮನೆ ಕಟ್ಕೊಂಡಿದ್ದಾರೆ, ಅಷ್ಟು ಮೋಸ ಮಾಡಿದರೆ ಗೊತ್ತಿಲ್ವ ಜನಗಳಿಗೆ? ಅವ್ರು ಹೆಂಗೆ ಉದ್ಧಾರ ಆಗ್ಬಿಟ್ರು? ಮತ್ತೆ ನಾವೆಷ್ಟು ಪ್ರಾಮಾಣಿಕವಾಗಿದ್ದೀವಿ, ನಾವು ಬರೀ ಪೆಟ್ಟನ ಮೇಲೆ ಪೆಟ್ಟು ತಿಂತಿದ್ದೀವಿ. ಹೌದು, ಜನ ನಮ್ಮನ್ನೇ ತುಂಬ ನಮಗೆ ಮೋಸ ಮಾಡ್ತಾರೆ. ಹೌದೌದು ಅಂತ ಹೇಳ್ತಾರಲ್ವಾ. ಇದು ಸಾಮಾನ್ಯ ಕಾನೂನು. ಏನಂದರೆ ನಾವೇನು ಕೊಡ್ತೀವೋ ಅದು ನಮ್ಗೆ ವಾಪಸ್ ಬರುತ್ತೆ ಅಂತ. ನಾವು ಸುಖ ಕೊಟ್ಟರೆ ಸುಖ ವಾಪಸ್ ಬರುತ್ತೆ, ದುಃಖ ಕೊಟ್ಟರೆ ದುಃಖ ವಾಪಸ್ ಬರುತ್ತೆ. ಹೀಗೆ ಚೆಂಡನ್ನು ಗೋಡೆಗೆ ಹೊಡೆದ್ರೆ, ನಾವು ಯಾವ ಫೋರ್ಸಲ್ಲಿ ಚೆಂಡನ್ನು ಗೋಡೆಗೆ ಹೊಡೆದಿದ್ದೀವೋ ಅದೇ ಫೋರ್ಸಲ್ಲಿ ನಮಗೆ ವಾಪಸ್ ಬಂದೇ ಬರುತ್ತೆ, ನಮಗೇ ಬರುತ್ತೆ ಇದು. ಹಾಗೆ ಭಾರತೀಯ ಸಂಸ್ಕೃತಿಯಲ್ಲಿ ಬಹಳ ಒಳ್ಳೆಯ ಒಂದು ಸಿದ್ಧಾಂತ ಅಂದರೆ ಪುನರ್ಜನ್ಮದ ಸಿದ್ಧಾಂತ, ಕರ್ಮ ಸಿದ್ಧಾಂತ. ಪರಮಾತ್ಮ ಏನು ಹೇಳ್ತಾನೆ ಅಂದರೆ, ನಿಮ್ಮ ಕರ್ಮವನ್ನು ನೀವು ಸುಧಾರಣೆ ಮಾಡಿಕೊಳ್ಳದೆ ಇದ್ದರೆ ನೀವು ಸುಧಾರಣೆ ಆಗಲ್ಲ. ಹಾಗಾದರೆ ಕರ್ಮವನ್ನು ಸುಧಾರಣೆ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಕರ್ಮವನ್ನು ಯಾವ ಕರ್ಮ ಒಳ್ಳೆಯ ಕರ್ಮ ಅನ್ನುವುದನ್ನು ನಾವು ತಿಳ್ಕೊಳ್ಳದೆ ಮಾಡೋದೆಲ್ಲ ಒಳ್ಳೆಯ ಕರ್ಮ ಅಂದ್ಕೊಂಬಿಟ್ರೆ ನೀವು ತಪ್ಪು ಮಾಡ್ತಾಯಿದ್ದೀರಾ. ನೀವು ತಪ್ಪು ಮಾಡ್ತಾಯಿದ್ದೀರಾ. ಒಳ್ಳೆಯ ಕರ್ಮ ಯಾವಾಗಲೂ ಮಾಡಬೇಕು, ಬೇರೆಯವರಿಗೆ ನೋವು ಕೊಡಬಾರ್ದು. ನೋವು ಕೊಟ್ಟರೆ ಆ ನೋವು ನಿಮಗೆ ವಾಪಸ್ ಬರುತ್ತೆ. 20ನೇ ಶತಮಾನದಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಅವನ ಹೆಸರು ಎಡ್ಗರ್ ಕೇಸಿ ಅಂತ. ಭಾಳ ಹೆಸರಾಂತ ವ್ಯಕ್ತಿ ಅವನು. ಅಮೆರಿಕಾದಲ್ಲಿ 20ನೇ ಶತಮಾನದ ಪೂರ್ವ ಭಾಗದಲ್ಲಿ ಇದ್ದವನು. ಅವನು ಕ್ರಿಶ್ಚಿಯನ್ನು. ಚಿಕ್ಕ ವಯಸ್ಸಿನಿಂದ ನಾನು ಪಾದ್ರಿ ಆಗಬೇಕು ಅಂತ ತುಂಬ ಆಸೆ ಇರುತ್ತೆ. ಆದರೆ ಅವನಿಗೆ ತುಂಬ ರೋಗಗಳು, ಚಿಕ್ಕ ವಯಸ್ಸಲ್ಲೇ ರೋಗಗಳು ಬಂದುಬಿಟ್ಟಿರುತ್ತೆ. ಆದ್ದರಿಂದ ಪಾದ್ರಿ ಆಗೋದ್ರಿಂದ ಅವನ್ನ ವಾಪಸ್ ಕಳಿಸ್ಬಿಡ್ತಾರೆ. ನಿನಗೆ ತುಂಬ ರೋಗಗಳಿದೆಯಪ್ಪ, ನೀನು ಪಾದ್ರಿ ಆಗೋಕ್ಕಾಗೋದಿಲ್ಲ ಅಂತ ಹೇಳಿ ವಾಪಸ್ ಕಳಿಸ್ಬಿಡ್ತಾರೆ. ಅವನು ಅಲ್ಲಿ ಇಲ್ಲಿ ಓಡಾಡಿಕೊಂಡು ಅಷ್ಟೋ ಇಷ್ಟೋ ಓದ್ಕೊಂಡು ಓಡಾಡ್ತಾ ಇರ್ತಾನೆ. ಅವನಲ್ಲಿ ಒಂದು ವಿಶೇಷವಾದ ಶಕ್ತಿ ಇರುತ್ತೆ. ಆ ಶಕ್ತಿ ಏನಂದರೆ, ಬೇರೆಯವರನ್ನು ನೋಡಿ ಇವರಲ್ಲಿ ಯಾವ ರೋಗ ಇದೆ ಅಂತ ಹೇಳೋದು, ಈ ರೋಗ ಹೇಗೆ ಬಂತು ಇವ್ರಿಗೆ ಅಂತ ಹೇಳೋದು,
ಮತ್ತು ಈ ರೋಗಕ್ಕೆ ಪರಿಹಾರ ಏನು ಅಂತ ಹೇಳುವ ಶಕ್ತಿ ಇರುತ್ತೆ ಅವನಿಗೆ. ಅವನಿಗೆ ಗೊತ್ತಿರಲ್ಲ ನನ್ನಲ್ಲಿ ಈ ಶಕ್ತಿ ಇದೆ ಅಂತ. ಮತ್ತು ಅವನು ವಿಜ್ಞಾನ ಓದಿಲ್ಲ, ಮೆಡಿಕಲ್ ಸೈನ್ಸ್ ಓದಿಲ್ಲ, ಆದರೆ ಎಲ್ಲವನ್ನೂ ಆ್ಯಕ್ಯುರೇಟಾಗಿ ಹೇಳುವಂಥ ಶಕ್ತಿ ಬಂದುಬಿಟ್ಟಿರುತ್ತೆ. ಯಾವುದೋ ಒಂದು ಅಗೋಚರವಾದ ಶಕ್ತಿ ಅವನು ಬಂದುಬಿಟ್ಟಿರುತ್ತೆ. ಅದು ಹೆಂಗೆ ಗೊತ್ತಾಗುತ್ತೆ ಅಂದರೆ ಅವನ ಸ್ನೇಹಿತ ಇದನ್ನು ಕಂಡ್ಕೊಂಡ್ಬಿಟ್ಟಿರ್ತಾನೆ. ಇವನು ಮಲ್ಕೊಂಡಿರುವಾಗ ಇವನು ಯಾರೇ ಎದುರುಗಡೆ ಬಂದರೂ ಕೂಡ ಅವರ ಒಂದು ದೃಷ್ಟಿನ ನೋಡಿ, ಅವರ ಶರೀರವನ್ನು ನೋಡಿ, ನಿಮಗೆ ಈ ಕಾಯಿಲೆ ಇದೆ, ಈ ಕಾಯಿಲೆ ಬರೋಕ್ಕೆ ಈ ಕಾರಣ, ಅದಕ್ಕೆ ಇದನ್ನು ಮಾಡಬೇಕು ಅಂತ ಹೇಳುವಷ್ಟು ಅವನಿಗೆ ಶಕ್ತಿ ಇದೆ ಅನ್ನೋ ಅವನ ಫ್ರೆಂಡಿಗೆ ಗೊತ್ತಾಗ್ಬಿಡ್ತದೆ. ಅವನ ಫ್ರೆಂಡ್ ಏನು ಮಾಡ್ತಾನೆ, ಕೆಲವ್ರನ್ನೆಲ್ಲ ಕರೆದು ಟೆಸ್ಟ್ ಮಾಡ್ತಾನೆ. ಎಲ್ಲ ಸರಿಯಾಗ್ಬಿಡ್ತದೆ, ಅವನು ಹೇಳಿದ್ದೇ ಸರಿಯಾಗ್ಬಿಡ್ತದೆ. ಆವಾಗ ಎಲ್ಲ ಕಡೆ ಜನಕ್ಕೆ ಪ್ರಚಲಿತ ಆಗ್ಬಿಡ್ತಾನೆ. ಎಡ್ಗರ್ ಕೇಸಿ ರೋಗ ಯಾವುದಿದೆ ಅಂತ ಹೇಳ್ತಾನಂತೆ, ರೋಗಕ್ಕೆ ಪರಿಹಾರ ಎಲ್ಲ ಹೇಳ್ತಾನಂತೆ ಅಂತ. ಹಳೆಯ ರೋಗಗಳೆಲ್ಲ ಇರ್ತಾವಲ್ಲ, ವಾಸಿ ಆಗದೆ ಇರೋ ಯಾವುದೇ ವೈದ್ಯರಿಗೆ ತೋರಿಸಿದ್ರು ಅಂಥವರೆಲ್ಲ ಮನೆ ಹತ್ರ ಬಂದು ಇವನ ಹತ್ರ ತೋರಿಸ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಇವನು ಯಾರ ಹತ್ರ ಶುಲ್ಕ ತಗೋತಾ ಇರಲಿಲ್ಲ. ಎಲ್ಲ ಬಂದವರಿಗೆಲ್ಲ ಸಮಾಧಾನಕರವಾಗಿ ಕೂರಿಸ್ಕೊಂಡು ಏನಾಗಿದೆ ಅಂತ ಹೇಳ್ತಾ ಇದ್ದ. ಆದರೆ ಅವನು ಮಾಡುವಾಗ ಏನು ಮಾಡ್ತಾಯಿದ್ದ, ಸುಪ್ತ ಪ್ರಜ್ಞೆಗೆ ಜಾರಿ ಹೋಗ್ತಾ ಇದ್ದ. ಸುಪ್ತ ಪ್ರಜ್ಞೆಗೆ ಜಾರಿ ಹೋದಾಗ ಯಾರೇ ಎದುರುಗಡೆ ಬಂದರೂ ಕೂಡ ಅವನು ಕನಸಿನಲ್ಲಿ ಹೇಳುವಾಗೆ ಹೇಳ್ತಾ ಇದ್ದ, ಈ ವ್ಯಕ್ತಿ ಇದ್ದಾರಲ್ಲ, ಇವ್ರು ಹೀಗಿದ್ದಾರೆ ಹಾಗಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದ. ಆ ಫ್ರೆಂಡ್ ಇದ್ದಾನಲ್ಲ, ಆ ಫ್ರೆಂಡು ಎಲ್ಲ ಟೈಪ್ ಮಾಡ್ಕೊಂಬಿಡ್ತಾ ಇದ್ದ. ಏನೇನು ಹೇಳ್ತಾನೆ ಇವನು, ಅವ್ರೇನು ಹೇಳ್ತಾ ಇದ್ದಾರೆ, ಪೇಷಂಟ್ ಏನು ಹೇಳ್ತಾ ಇದ್ದಾರೆ, ಎಡ್ಗರ್ ಕೇಸಿ ಏನು ಹೇಳ್ತಾರೆ, ಟೈಪ್ ಮಾಡೋದು. ಟೈಪ್ ಮಾಡಿ 3 ಕಾಪಿ ಮಾಡಿ, 1 ಕಾಪಿ ಅವ್ರಿಗೆ ಕೊಟ್ಟು 1 ಕಾಪಿ ಇವನು ಇಟ್ಕೊಂಡು ಇನ್ನೊಂದು ಕಾಪಿ ಹಾಗೆ ಸ್ಪೇರ್ ಇಟ್ಕೋತಾ ಇದ್ದ. 10,000 ಕೇಸ್ಗಳು ಈ ಥರ ಆಗಿನ ಕಾಲದಲ್ಲಿ ಅವನು ನೋಡಿದ್ದು. ಬರೀ ಇವನು ಟೈಪ್ ಮಾಡಿ ನೋಡ್ಕೊಂಡಿರೋದು, ಉಳಿದಿದ್ದು ಎಷ್ಟು ಸಾವಿರ ಕೇಸ್ಗಳಾಗಿದ್ದಾವೋ ಗೊತ್ತಿಲ್ಲ. ಮೆಜಾರಿಟಿ ಕೇಸಸ್ಸಲ್ಲಿ ಅವನು ಹೇಳಿರೋದು ಪ್ರೂವ್ ಆಗಿದೆ. ಒಂದು ಉದಾಹರಣೆ, ಒಂದು ಮಗುವಿಗೆ ಹಾಸಿಗೆಯಲ್ಲಿ ಮೂತ್ರ ಮಾಡಿಕೊಳ್ಳುವಂತಹ ಒಂದು ಅಭ್ಯಾಸ. ದೊಡ್ಡನಾಗ್ಬಿಟ್ಟಿದ್ದಾನೆ, ಹೈಸ್ಕೂಲಿಗೆ ಬಂದುಬಿಟ್ಟಿದ್ದಾನೆ, ಇನ್ನೂ ಹಾಸಿಗೆಯಲ್ಲಿ ಮೂತ್ರ ಮಾಡ್ಕೋತಾ ಇದ್ದಾನೆ. ಅವ್ರ ತಂದೆ ತಾಯಿ ಎಲ್ಲ ವೈದ್ಯರಿಗೂ ತೋರಿಸಿರ್ತಾರೆ, ಎಲ್ಲ ಥರ ಔಷಧಿ ಕೊಡಿಸಿರ್ತಾರೆ, ಆದರೆ ಸಾಲ್ವೇ ಆಗಿರಲಿಲ್ಲ, ಪ್ರಾಬ್ಲಮ್ಮೇ ಸಾಲ್ವ್ ಆಗಿರಲಿಲ್ಲ. ಪ್ರತಿನಿತ್ಯ ಅವ್ರು ಹಾಸಿಗೆ ಬದಲಾವಣೆ ಮಾಡಲೇಬೇಕು, ಆ ಥರ ಆಗೋದು. ಎಷ್ಟು ಹೇಳಿದ್ರು ಅವನಿಗೆ ಗೊತ್ತೇ ಆಗ್ತಿರಲಿಲ್ಲ ಪಾಪ ಹುಡುಗನಿಗೆ. ಆ ಥರ ಆಯಿತು. ಎಡ್ಗರ್ ಕೇಸಿ ಹತ್ರ ಕರ್ಕೊಂಬಂದರು. ಎಡ್ಗರ್ ಕೇಸಿ ಹತ್ರ ಕರ್ಕೊಂಬಂದಾಗ ಅವನು ನೋಡಿ ಹೇಳ್ದ, ಇವನಲ್ಲಿ ಒಂದು ವಿಶೇಷವಾದ ತಪ್ಪು ಮಾಡಿದ್ದಾನೆ. ಅವನು ತಪ್ಪು ಮಾಡಿರೋದ್ರಿಂದ ಇವತ್ತು ಅವನು ಹಾಸಿಗೆಯಲ್ಲಿ ಮೂತ್ರ ಮಾಡ್ಕೋತಾ ಇದ್ದಾನೆ. ಏನು ತಪ್ಪು ಮಾಡಿದ್ದಾನೆ ಅಂದರೆ, ಅವನ ಜನ್ಮದಲ್ಲಿ ಅವನ ಹಿಂದೆ ಒಬ್ಬ ರಾಜನಿಗೆ ರಾಜ ಏನು ಶಿಕ್ಷೆ ಕೊಡ್ತಾನಲ್ಲ, ಆ ಶಿಕ್ಷೆಯನ್ನು ಕೊಡೋದು ಇವನ ಡ್ಯೂಟಿ. ಇವನು ಶಿಕ್ಷೆಯನ್ನು ಕೊಟ್ಬಿಟ್ಟು ಇವಂದೇ ಆದ ಇನ್ನೊಂದು ಶಿಕ್ಷೆ ಕೊಡ್ತಾ ಇದ್ದ. ಏನಂದರೆ, ಬರುವಂಥವರು ಶಿಕ್ಷೆಯನ್ನು ಪಡ್ಕೊಂಡ್ಮೇಲೆ, ರಾಜ ಏನು ಹೇಳ್ತಾನಲ್ಲ ಆ ಶಿಕ್ಷೆಯನ್ನು ಪಡ್ಕೊಂಡ್ಮೇಲೆ ಒಂದು ಮನೇಲಿ ಒಂದು ದೊಡ್ಡ ಕೊಳ ಮಾಡ್ಕೊಂಡಿದ್ದ. ಕೊಳದಲ್ಲೇ ಅವ್ರನ್ನ ದೂಕ್ಬಿಡೋದು. ಅವ್ರಿಗೆ ಈಜು ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಅವರು ವಿಲವಿಲ ಅಂತ ಒದ್ದಾಡೋದು. ಅದನ್ನು ನೋಡ್ಕೊಂಡು ಇವನು ಖುಷಿ ಪಡೋದು. ಈ ಥರ ಅವನಿಗೆ ಸ್ಯಾಡಿಸ್ಟ್ ಅವನು. ಆ ಥರ ಮಾಡ್ತಾಯಿದ್ದ. ಆವತ್ತಿನ ದಿವಸ ಅಷ್ಟೊಂದು ಜನರಿಗೆ ನೀರಲ್ಲಿ ಈಜಾಡಿಸ್ತಾ ಇದ್ನಲ್ಲ, ಅವ್ರಿಗೆಲ್ಲ ಹಿಂಸೆ ಕೊಟ್ಟಿದ್ದಲ್ಲ ಇವನು. ಅದರಿಂದ ಇವತ್ತು ಇವನು ಮೂತ್ರದ ಹೊಳೆಯಲ್ಲಿ ದಿವಸ ಈಜಾಡ್ತಾ ಇದ್ದಾನೆ. ಇದರಿಂದ ಪರಿಹಾರ ಹೇಗೆ ಅಂದರೆ 3 ತಿಂಗಳ ಕಾಲ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ಏನಂದರೆ, ಭಗವಂತ, ನಾನು ಅವತ್ತು ಏನು ತಪ್ಪು ಮಾಡಿದೆ, ಖಂಡಿತ ತಪ್ಪು ಮಾಡಿದ್ದೀನಿ, ದಯವಿಟ್ಟು ಕ್ಷಮಿಸು, ನಾನು ಯಾವತ್ತೂ ಇನ್ಮೇಲೆ ಯಾರಿಗೂ ನಾನು ಹಿಂಸೆ ಕೊಡಲ್ಲ ಅಂತ 3 ತಿಂಗಳ ಕಾಲ ಸತತವಾಗಿ ಪರಮಾತ್ಮನನ್ನು ಧ್ಯಾನ ಮಾಡಬೇಕು. ಪರಮಾತ್ಮನ್ನೇ ಅರಿಕೆ ಮಾಡ್ಕೋಬೇಕು, ನಾನು ಯಾವತ್ತೂ ಈ ಥರ ಬೇರೆಯವ್ರಿಗೆ ಹಿಂಸೆ ಕೊಡಲ್ಲ ಅಂತ. ಸರಿಯಾಗೋಯ್ತು 3 ತಿಂಗಳಿಗೆ. ಜೊತೆಗೆ ಅವ್ರು ಹೇಳಿದ ವಿಚಾರಗಳನ್ನ ಎಷ್ಟೋ ಯೂನಿವರ್ಸಿಟಿಗಳು ಸ್ಟಡಿ ಮಾಡಿವೆ. ಎಷ್ಟೋ ಜನ PhD ಮಾಡ್ಕೊಂಡಿದ್ದಾರೆ ಎಡ್ಗರ್ ಕೇಸಿ ಮೇಲೆ. ಯಾಕೆಂದರೆ ಎಲ್ಲ ಲಿಖಿತವಾಗಿದ್ದಾರೆ. 2 ಪುಸ್ತಕ ಇದೆ ಅವ್ರದ್ದು, ಭಾಳ ದೊಡ್ಡ ಪುಸ್ತಕಗಳು.
ಅವ್ರು ಹೇಳಿದ್ದೆಲ್ಲ ಏನು ಟೈಪ್ ಮಾಡ್ಕೊಂಡಿದ್ದೆಲ್ಲ ಅದನ್ನು ಪುಸ್ತಕ ಮಾಡಿಬಿಟ್ಟು ಬಿಡುಗಡೆ ಮಾಡಿದ್ದಾರೆ, ಯಾರ್ಯಾರಿಗೆ ಏನೇನು ಹೇಳಿದರು ಅಂತ. ಅಷ್ಟೇ ಅಲ್ಲ, ಆ ಹುಡುಗನ ಕತೆ ಹೇಳಿದ್ನಲ್ಲ, ಹಾಗೆ ಬೇರೆ ಇನ್ನೆಲ್ಲ ಕತೆಗಳಲ್ಲಿ ಒಂದು ಟೀಮ್ ಮಾಡಿದ್ರು ಅವರು. ಒಂದು ಟೀಮ್ ಮಾಡಿ ಆ ಎಡ್ಗರ್ ಕೇಸಿ ಯಾವ ಊರು ಹೇಳ್ತಾನಲ್ಲ ಆ ಊರಿಗೆ ಹೋಗಿ ಕೇಳೋದು, ಇಷ್ಟು ವರ್ಷದ ಹಿಂದೆ ಈ ಊರಲ್ಲಿ ಇಂಥ ರಾಜ ಇದ್ನಾ, ಇಂಥ ಇವರಿದ್ರಾ, ಇಂಥದ್ದೇನಾದ್ರು ನಡೆದಿದೆಯಾ ಊರಲ್ಲಿ ಅಂತ ಹೋಗಿ ಟೆಸ್ಟ್ ಮಾಡಿದಾಗ ಅದು ಹೆಚ್ಚು ಕಡಿಮೆ ಸಮೀಪವಾಗಿ ಹೊಂದ್ಕೊಳ್ತಾ ಇತ್ತು. ಯಾಕೆಂದರೆ ಯಾವುದೋ 50 ವರ್ಷ 100 ವರ್ಷ 200 ವರ್ಷದಿಂದ ಇವನು ಹೇಳಿದ್ರೆ ಯಾರಿಗೆ ಜ್ಞಾಪಕ ಇರುತ್ತೆ, ಅಲ್ಲಿ ಜನವೇ ಇರಲ್ವಲ್ಲ ಆವಾಗ. ಹೌದು. ಹಳಬರು ಯಾರು ಹೇಳಿದ್ರೆ ಮಾಡಿದ್ರೆ ಇಂಥವ್ರಿದ್ದರು, ಹಿಸ್ಟ್ರಿ ಎಲ್ಲ ಮಾಡಿದರೆ ಯಾರಾದರೂ ಗೊತ್ತಾಗುತ್ತೆ. ಆದ್ದರಿಂದ ಸಮೀಪವಾಗಿ ಅವನು ಹೇಳಿದ್ದು ತಾಳೆ ಆಗ್ತಾಯಿತ್ತು. ಅದನ್ನು ಎಲ್ಲ ದಾಖಲೆ ಮಾಡಿದ್ದಾರೆ, ಯಾರ್ಯಾರು ಎಲ್ಲೆಲ್ಲಿ ಹೋಗಿದ್ರು, ಏನೇನು ಕೇಳಿದ್ರು, ಅಲ್ಲಿರೋದು ಹೇಗಿತ್ತು, ವಿಚಾರಗಳು ಹೇಗೆ ನಡೀತಾ ಇತ್ತು ಅಂತ. ಯಾವಾಗ ಎಲ್ರಿಗೂ ಗೊತ್ತಾಗುವಂಥ ವಿಚಾರಗಳಿದ್ದರೆ ಎಲ್ರಿಗೂ ಗೊತ್ತಿರುತ್ತೆ. ಯಾವುದೋ ಒಬ್ಬ ವ್ಯಕ್ತಿ ಏನೋ ಒಂದು ತೊಂದರೆ ಅನುಭವಿಸಿದ್ದಾನೆ ಅಂದರೆ ಯಾರಿಗೂ ಗೊತ್ತಾಗಲ್ಲ ಅಲ್ವಾ. ಆದ್ದರಿಂದ ಈ ಥರ ಕೊಳದಲ್ಲಿ ನೋಕಿ ದಿವಸ ಎಲ್ರಿಗೂ ತೊಂದರೆ ಕೊಡ್ತಾ ಇದ್ದ ಅಂದರೆ ಅಂಥ ಒಬ್ಬ ವ್ಯಕ್ತಿ ಇದ್ದಂತೆ ನಮ್ಮೂರಲ್ಲಿ ಅಂತ ಹೇಳ್ತಾರೆ. ಒಬ್ಬನೇ ಒಬ್ಬ ವ್ಯಕ್ತಿ ಎಲ್ಲೋ ಕುಂಟ ಕುರುಡ ಆಗಿ ಬದುಕಿದ್ದ ಅಂದರೆ ಯಾರಿಗೂ ಗೊತ್ತಾಗಲ್ಲ. ಇಂತಹ ಪರಿಸ್ಥಿತಿಗಳನ್ನು ಅವರು ಪರೀಕ್ಷೆ ಮಾಡಿ ಎಡ್ಗರ್ ಕೇಸಿ ಕರೆಕ್ಟಾಗಿ ಹೇಳ್ತಾನೆ, ಹಾಗಾದ್ರೆ ಅವನಿಗೆ ಶಕ್ತಿ ಎಲ್ಲಿಂದ ಬಂತು? ಯಾರಿಗೂ ಗೊತ್ತಿಲ್ಲ ಅವನ ಶಕ್ತಿ ಎಲ್ಲಿಂದ ಬಂತು ಅಂತ. ಅವನು ಪಾದ್ರಿನೂ ಆಗಲಿಲ್ಲ, ಡಾಕ್ಟ್ರೂ ಆಗಲಿಲ್ಲ, ಹೇಳಿದ್ದೆಲ್ಲ ಸತ್ಯ ಆಗ್ತಾಯಿತ್ತು. ಅವನು ಎಷ್ಟೊಂದು ಜನಕ್ಕೆ ಸಹಾಯ ಮಾಡಿಬಿಟ್ನಲ್ಲ, ಸಾವಿರಾರು ಜನಕ್ಕೆ. ಅವ್ರ ರೋಗ ನಿವಾರಣೆ ಆಗೋಯ್ತಲ್ಲ. ಕೊನೆಗೆ ಎಡ್ಗರ್ ಕೇಸಿ ಶರೀರ ಬಿಡೋ ಟೈಮ್ ಅಂತು. ಆಗ ಅವನ ಸ್ನೇಹಿತ ಕೇಳ್ದ, ನೋಡಪ್ಪ ಇಷ್ಟೆಲ್ಲ ಮಾಡಿಬಿಟ್ಟೆ ನೀನು, ಇಷ್ಟೆಲ್ಲ ಒಳ್ಳೆ ಕಾರ್ಯ ಮಾಡಿದ್ಯಾ, ಪುಣ್ಯದ ಕೆಲಸ ಜಮಾ ಮಾಡ್ಕೊಂಡಿದ್ಯಾ ನೀನು ಹೋಗ್ತಾ ಇದೆಯಲ್ಲ, ಎಲ್ರಿಗೂ ಏನು ಸಂದೇಶ ಕೊಡ್ತೀಯಾ ನೀನು ಅಂತ ಕೇಳ್ದ. ಎಡ್ಗರ್ ಕೇಸಿ ಏನು ಹೇಳ್ದ, ಯಾವುದೇ ಒಬ್ಬ ವ್ಯಕ್ತಿ ಬೇರೆಯವರಿಗೆ ನೋವು ಕೊಡಬಾರ್ದು, ಹಿಂಸೆ ಕೊಡಬಾರ್ದು. ಯಾಕೆ ಅಂದರೆ ಏನು ಕೊಡ್ತಾರೋ ಅವರಿಗೆ ಅದೇ ವಾಪಸ್ ಬರುತ್ತೆ. ಇದನ್ನು ಎಲ್ಲರೂ ಒಪ್ಪಬೇಕು. ಒಪ್ಪಿ ನಡೆದ್ರೆ ಆವಾಗ ಈ ಭೂಮಿ ಸುಧಾರಣೆ ಆಗುತ್ತೆ, ನೋವು ನಿವಾರಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸತ್ತೋದ ಎಡ್ಗರ್ ಕೇಸಿ. ಎಂಥ ಅದ್ಭುತವಾದ ಮಾತು. ಜೀಸಸ್ ಕ್ರೈಸ್ಟ್ ಏನು ಹೇಳ್ತಾನೆ ಅಂದರೆ, ಪಕ್ಕದ ಮನೆಯವರನ್ನೂ ಕೂಡ ನಿಮ್ಮ ಮನೆಯವರಂತನೇ ನೀನು ಪ್ರೀತಿಸಬೇಕು ಅಂತ ಹೇಳ್ತಾನೆ. ಯಾರಿಗೂ ದುಃಖ ಕೊಡಬಾರ್ದು ಅಂತ. ಜೀಸಸ್ ಕ್ರೈಸ್ಟ್ನ ಅವನಿಗೆ ಕ್ರಾಸ್ ಮೇಲೆ ಹಾಕ್ಕೊಂಡು ಮಳೆ ಹೊಡ್ಕೊಂಡು ಹಿಂಗೆ ಕರ್ಕೊಂಡು ಹೋದಲ್ಲ, ಇಲ್ಲೊಂದು ಮಳೆ, 2 ಕಾಲು ಸೇರಿಸಿ ಒಂದು ಮಳೆ ಆಯಿತಾ. ಅವನು ಹಿಂಗೆ ಇಟ್ಕೊಂಡು ಬೆಟ್ಟದ ಮೇಲೆ ಹೊತ್ಕೊಂಡೋದ್ರು ಅವನಿಗೆ. ಯಾಕೆಂದರೆ ಇವನು ಬರೀ ಸುಳ್ಳು ಹೇಳ್ತಾನೆ, ಇವನು ದೇಶ ವಿರೋಧಿ, ಇವನು ಪರಮಾತ್ಮ ವಿರೋಧಿ, ಇವನೇನೇನೋ ಹೇಳ್ತಾನೆ, ಜನರ ತಲೆಯೆಲ್ಲ ಕೆಡಿಸ್ತಾನೆ ಅಂತ. ಅವನು ಇನ್ನೂ 32 ವರ್ಷ ಅಷ್ಟೇ. ಅವನ್ನ ಕರ್ಕೊಂಡು ಹೋಗ್ಬಿಡ್ತಾರೆ, ಶಿಲುಬೆಗೆ ಏರಿಸಿ ಮೇಲೆ ಅವನ್ನ ಅಲ್ಲಿ ಹೂತಾಕ್ತಾರೆ, ಆ ಶಿಲ್ಬೆನ ಹಾಗೆ ಬಿಟ್ಬಿಡ್ತಾರೆ, ಹಂಗೆ ಸಾಯಿ ನೀನು ಅಂತ. ಜೀಸಸ್ ಕ್ರೈಸ್ಟ್ಗೆ ಏನಾಗಿರಬೇಕು, ಅವನ ಮನಸ್ಥಿತಿ ಹೇಗಿರಬೇಕು? ಅವನೇನು ಹೇಳ್ದ, ಭಗವಂತ ಇವರನ್ನೆಲ್ಲ ಕ್ಷಮಿಸ್ಬಿಡು, ಅವ್ರಿಗೆ ಗೊತ್ತಿಲ್ಲ ಏನು ಮಾಡ್ತಾ ಇದ್ದಾರೆ ಅಂತ, ಗೊತ್ತಿಲ್ಲದೆ ಇವೆಲ್ಲ ಮಾಡ್ತಾ ಇದ್ದಾರೆ ಪಾಪ, ಇವ್ರದ್ದೇನು ತಪ್ಪಿಲ್ಲ, ಇವ್ರಿಗೆ ಕ್ಷಮಿಸ್ಬಿಡು ಅಂದ್ಬಿಟ್ಟ ಅವನು. ಎಂಥ ದೊಡ್ಡ ಮನುಷ್ಯ ಅಲ್ವಾ ಜೀಸಸ್ ಕ್ರೈಸ್ಟು. ಅಂಥ ವ್ಯಕ್ತಿ ಹಾಗೆ ಮಾಡಿದ್ದಾನೆ ಅಂದರೆ ಎಷ್ಟು ಶಕ್ತಿ ಇರಬೇಕು ಅವನಿಗೆ. ಭಗವಂತನಿಗೆ ಅವನು ಹೇಳಬೇಕಾದ ಹಾಗೆ ಭಗವಂತನಿಗೆ ಯಾಕೆ ಹೇಳ್ದ ಅವನು, ಭಗವಂತ ಇವನ್ನೆಲ್ಲ ಕ್ಷಮಿಸ್ಬಿಡು ಅಂತ. ಆದರೆ ಯಾವುದೇ ಒಂದು ಹೊಸ ವಿಚಾರನ ಸಮಾಜ ತಕ್ಷಣ ಸ್ವೀಕಾರ ಮಾಡಲ್ಲ ಅನ್ನೋದು ಮಾಡಲ್ಲ. ಹೌದು, ಭೂಮಿ ಸುತ್ತ ಸೂರ್ಯ ಸುತ್ತಾನೆ ಅಂತಲೇ ತಿಳ್ಕೊಂಡಿದ್ದು ಜನ. ಭೂಮಿ ಸುತ್ತ ಸೂರ್ಯ ತಿರುಗಲ್ಲಪ್ಪ, ಸೂರ್ಯನ ಸುತ್ತ ಭೂಮಿ ತಿರುಗೋದು ಅಂತ ಹೇಳಿದಾಗ ಅವ್ನು ಹುಚ್ಚ ಅಂದ್ಬಿಟ್ರು, ಅವನು ಹೊಡೆದ್ಬಿಟ್ರು ಅವನಿಗೆ. ಜನ ಎಲ್ಲ ಸೇರಿಕೊಂಡು ಬರೀ ಸುಳ್ಳು ಹೇಳ್ತೀಯ ನೀನು ಅಂತ. ಸತ್ಯ ಏನು ಅಲ್ಲಿಗೆ? ಭೂಮಿನೇ ಸೂರ್ಯನ ಸುತ್ತ ಸುತ್ತದೆ ಸತ್ಯ. ಅವರೇ ತಿಳ್ಕೊಂಡಿದ್ರು ಸೂರ್ಯ ಭೂಮಿ ಸುತ್ತ ಸುತ್ತಾನೆ, ಯಾಕಂದರೆ ಹಗಲಾಗುತ್ತೆ ಬೆಳಗಾಗ್ತಾ ಇದೆಯಲ್ಲ, ಭೂಮಿ ಸುತ್ತಿರೋದಕ್ಕೆ ನಾವು ಕಾಣ್ತಾ ಇಲ್ವಲ್ಲ ಭೂಮಿ ತಿರುಗೋದು. ಅವನು ಮಾತ್ರ ಓಡಾಡ್ತಾ ಇದ್ದಾನೆ ಅಂದರೆ ಅವನು ಓಡಾಡ್ತಾ ಇದ್ದಾನೆ, ಭೂಮಿ ಓಡಾಡ್ತಾ ಇಲ್ಲ ಅಂತ ತಿಳ್ಕೊಂಡಿದ್ರು.
ಅವನು ಹಂಗಲ್ಲ ಕಣ್ರಪ್ಪ, ಇದು ಸತ್ಯ ಅಂತ ಅವ್ನು ನಿಜ ಹೇಳ್ದ. ಸತ್ಯ ಹೇಳಿದ್ದಕ್ಕೆ ಅವನು ಒದೆ ತಿಂದ. ಜನ ಯಾವುದನ್ನು ಕೂಡ ತಕ್ಷಣ ಒಪ್ಕೊಳ್ಳಲ್ಲ. ಹಾಗೆ ಪರಮಾತ್ಮಂದು ಕೂಡ ಜನ ಒಪ್ಕೊಳ್ಳಲ್ಲ. ಹಿಂದಿನ ಕಾಲದಿಂದ ಏನು ನಂಬಿಕೆಗಳು ಬಂದಿವೆ ಆ ನಂಬಿಕೆಗಳಿಗೆ ಈಗಲೂ ತಗಲಾಕೊಂಡಿದ್ದಾರೆ ಭಾಳಷ್ಟು ಜನ. ಏನು ನಂಬಿಕೆ ಅಂದರೆ, ನಾವು ಪರಮಾತ್ಮನಿಗೆ ಏನಾದ್ರು ಕೊಡಬೇಕು, ಆವಾಗ ಅವನು ಸಂಪ್ರೀತನಾಗ್ತಾನೆ, ಸುಪ್ರೀತನಾಗ್ತಾನೆ, ಅವನಿಂದ ನಮಗೆ ಏನಾದ್ರು ನಮ್ಮ ಬಯಕೆಗಳು ಈಡೇರ್ತವೆ ಅಂತ ನಂಬ್ತಾರೆ ಜನ. ಆದರೆ ಸರಿನಾ ಅದು? ನಾನು ತಪ್ಪು ಮಾಡಿಬಿಟ್ಟು ಒಂದೊಂದು ಮೆಟ್ಲಿಗೆ 4 ಕಾಯಿ ಹೊಡಿತೀನಿ ಅಂದ್ಬಿಟ್ಟು ಹೊಡೆದಾಕ್ಬಿಟ್ರೆ, ಕಾಯಿಗಳು ತೆಂಗಿನಕಾಯಿ ಇದೆ ಅಂದ್ಬಿಟ್ಟು ಹೊಡೆದಾಕ್ಬಿಟ್ರೆ ನಾನು ಮಾಡಿದ ತಪ್ಪೆಲ್ಲ ಲಾಭ ಆಗುತ್ತೆ. ಆದರೆ ನಾನು ಮಾಡಿರೋ ತಪ್ಪು ಎಲ್ಲಿಗೆ ಹೋಯ್ತು? ಹಾಗಾದರೆ ನಿಜ ಯಾವುದು ಅಲ್ಲಿ? ಅಂದರೆ ಯಾವುದನ್ನು ನಾನು ಕೊಡ್ತೀನಲ್ಲ ಅದು ನನಗೆ ವಾಪಸ್ ಬರುತ್ತೆ ಅನ್ನೋದು ಜ್ಞಾನ, ಕರ್ಮದ ಜ್ಞಾನ. ತಪ್ಪು ಮಾಡದೇ ಇರಬೇಕು, ಬೇರೆಯವರಿಗೆ ಹಿಂಸೆ ಮಾಡಬಾರ್ದು, ಬೇರೆಯವರಿಗೆ ನಾವು ತೊಂದರೆ ಮಾಡಬಾರ್ದು. ಯಾಕಂದರೆ ಅದೇ ನಮಗೆ ವಾಪಸ್ ಬರುತ್ತೆ. ಈಗ ಈ ಪ್ರಪಂಚದಲ್ಲಿ ಯಾರ್ಯಾರು ಏನೇನು ದುಃಖವನ್ನು ಅನುಭವಿಸ್ತಾ ಇದ್ದಾರಲ್ಲ, ಯಾರ ಕಾರಣ? ಭಗವಂತ ದುಃಖ ಕೊಟ್ಟನಾ? ಇಲ್ಲ, ಅವ್ರು ಮಾಡಿರುವಂಥ ಕರ್ಮಗಳು ಅವರಿಗೆ ದುಃಖವನ್ನು ಕೊಟ್ಟಿವೆ ಅನ್ನೋದೇ ನಿಜವಾದ ಜ್ಞಾನ, ಕರ್ಮ ಸಿದ್ಧಾಂತ. ಅಂದಮೇಲೆ ಅಣ್ಣವರೇ, ತಾವು ಪರಮಾತ್ಮನ ಒಂದು ಅಸ್ತಿತ್ವ, ಅದನ್ನು ನಂಬೋದ್ರಿಂದ ಏನು ಲಾಭಗಳು ಅನ್ನೋದನ್ನು ತಿಳಿಸಿದ್ರಿ. ಜೊತೆಗೆ ಎಡ್ಗರ್ ಕೇಸಿ ಅವರ ವಿಚಾರವನ್ನು ಕೇಳಿದ ಮೇಲಂತೂ ಏನೋ ಒಂದು ಅಗೋಚರವಾದ ಶಕ್ತಿ, ಆಧ್ಯಾತ್ಮಿಕ ಶಕ್ತಿ ಅನ್ನೋದು ಇದ್ದೇ ಇದೆ ಅನ್ನೋದನ್ನು ಎಂಥ ನಾಸ್ತಿಕರು ಸಹ ಒಪ್ಪಲೇಬೇಕಾಗತ್ತೆ. ಈ ಕರ್ಮದ ರಹಸ್ಯ ಅನ್ನೋದೆಷ್ಟು ಸತ್ಯ ಅನ್ನೋದನ್ನು ಒಪ್ಕೊಳ್ಳೇಬೇಕಾಗತ್ತೆ. ಯಾಕಂದರೆ ನಾವೆಲ್ಲ ಇವತ್ತು ಮುಂದೆ ಏನು ಕಾಣಿಸ್ತಿದೆಯೋ ಅದನ್ನಷ್ಟೇ ನೋಡಿ ಇದೇ ಜೀವನ ಅಂತ ಯೋಚನೆ ಮಾಡ್ತೀವಿ. ಆದರೆ ಅಲ್ಲ, ನಮ್ಮ ಕರ್ಮದ ಒಂದು ಶೇಷ ನಾವು ಅನುಭವಿಸ್ಲೇಬೇಕು ಅನ್ನೋದು ಸಾಬೀತಾಗತ್ತೆ. ಈ ಆಧ್ಯಾತ್ಮಿಕ ವಿಚಾರಗಳನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಜೀವನ ಎಷ್ಟು ಸಹಜ ಅನಿಸುತ್ತೆ, ಅದನ್ನು ತಾವಿವತ್ತು ಅರ್ಥ ಮಾಡಿಸಿದ್ದೀರ. ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಆತ್ಮೀಯರೇ, ಭಾರತ ಆಧ್ಯಾತ್ಮಿಕ ದೇಶ. ಪ್ರಾಚೀನ ಕಾಲದಿಂದಲೂ ನಮ್ಮ ಜನರು ಆಧ್ಯಾತ್ಮಿಕತೆ, ಪರಮಾತ್ಮ, ಕರ್ಮದ ಒಂದು ಸಿದ್ಧಾಂತ, ಆತ್ಮದ ಅರಿವು ಇದೆಲ್ಲವನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಬರ್ತಿದ್ದಾರೆ. ಇದು ಹೊಸದೇನಲ್ಲ. ಆದರೆ ಇತ್ತೀಚೆಗೆ ಮನುಷ್ಯ ಇದನ್ನೆಲ್ಲ ಮರೆತು ತುಂಬ ಮೆಟೀರಿಯಲಿಸ್ಟಿಕ್ ಆಗಿ ಬದುಕ್ತಾ ಇದ್ದಾರೆ. ಆದರೆ ಆ ಆಧ್ಯಾತ್ಮಿಕ ಅರಿವು ಹಿಂದೆ ಯಾರಲ್ಲಿತ್ತೋ ಅವ್ರ ಜೀವನದಲ್ಲಿ ಬಹಳ ಶಾಂತಿ, ನೆಮ್ಮದಿ, ತೃಪ್ತಿ ಇದ್ದದ್ದನ್ನು ನಾವು ಗಮನಿಸ್ಬೋದು. ಹಾಗೆ ಮತ್ತೆ ನಮ್ಮ ಜೀವನದಲ್ಲಿ ಈ ವಿಚಾರಧಾರೆಗಳನ್ನ ಅಳವಡಿಸ್ಕೊಂಡು ನಮ್ಮ ಆಧ್ಯಾತ್ಮಿಕ ಸಾಧನೆಯನ್ನು ಗೃಹಸ್ಥದಲ್ಲಿದ್ದರೂ ಸಹ ಮಾಡ್ಬೋದು ಅನ್ನೋದನ್ನು ಇವತ್ತು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಮತ್ತೆ ಈ ವಿಚಾರಗಳನ್ನ ಮುಂದುವರಿಸೋಣ. ಹಾಗೆ ತಾವು ಸಹ ಈ ಒಂದು ಚಿಂತನೆ, ಈ ವಿಚಾರಗಳನ್ನ ತಾವೇನು ಕೇಳಿದಿರೋ ಅದನ್ನು ಮೆಲ್ಕಾಕ್ತಾ ತಾವೇ ಅದನ್ನು ನಿರ್ಧಾರ ತಗೋಬೋದು. ಈ ಆಧ್ಯಾತ್ಮಿಕತೆ ಅನ್ನೋದು ನಮಗೆಷ್ಟು ಅವಶ್ಯ ಅನ್ನೋದನ್ನು ತಾವೇ ಯೋಚನೆ ಮಾಡ್ಬೋದು. ತಾವೆಲ್ಲರೂ ಚಿಂತನೆ ಮಾಡಿ ಮತ್ತೆ ನಾಳೆ ಭೇಟಿಯಾಗೋಣ. ಅದುವರೆಗೂ ನಮಸ್ಕಾರ.